ವೀರಕೇಸರಿ ಅಮಟೂರು ಬಾಳಪ್ಪನವರ 701ನೇ ಪುಣ್ಯೋತ್ಸವದ ದಿನದ ನಿಮಿತ್ತ ಅವರು ಅಂದು ಥ್ಯಾಕ್ರೆ ಎದೆಗೆ ಗುಂಡು ಹಾರಿಸಿ ಕಿತ್ತೂರಿಗೆ ಜಯ ತಂದು ಕೊಟ್ಟ ಅಮಟೂರು ಬಾಳಪ್ಪ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ನಿಂತ ವೀರಯೋಧ. ಇಂದು ಅವರದ್ದೇ ಕುಲದಲ್ಲಿ ಹುಟ್ಟಿದ ಮತ್ತೊಬ್ಬ ಯೋಧ ಕಾಶ್ಮೀರದಲ್ಲಿ ಕುಳಿತು ಹೆಮ್ಮೆಯ ಯೋಧ ರಾಜ್ಕುಮಾರಣ್ಣನವರು ಶಹಾಬಂದರ್ ಗ್ರಾಮದ ಸಾಮಾಜಿಕ ಸೇವೆ ಮತ್ತು ಆರ್ಥಿಕವಾಗಿ ಸಹಾಯ ಮಾಡೋ ಮೂಲಕ ಸರ್ಕಾರಕ್ಕೆ ಅವರ ಉತ್ಸವ ಮಾಡಬೇಕೆಂದು ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ಇವರು ಅಪ್ಪಟ ಅಮಟೂರು ಬಾಳಪ್ಪನವರ ಅಭಿಮಾನಿಗಳು. ಇಂದು ಇಸ್ಲಾಂಪುರ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿದರು. ಸ್ವಾತಂತ್ರ್ಯ ಸಿಗೋ ಮುಂಚೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ವೀರಕೇಸರಿ ಅಮಟೂರು ಬಾಳಪ್ಪ ಬ್ರಿಟಿಷ್ ಅಧಿಕಾರಿ ಥ್ಯಾಕ್ರೆಗೆ ಗುಂಡು ಹಾರಿಸಿ ಕಿತ್ತೂರಿಗೆ ಜಯ ತಂದು ಕೊಟ್ಟ ಮೊದಲ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿದ ಧೀರ. ನನ್ನ ಶಕ್ತಿ, ನನ್ನ ಧೈರ್ಯ, ನನ್ನ ದೇವರು ವೀರಕೇಸರಿ ಅಮಟೂರು ಬಾಳಪ್ಪ. ಅವರ ಉತ್ಸವ ಇದೇ ಡಿಸೆಂಬರ್ 4ರಂದು. ದುಃಖದ ಸಂಗತಿ ಅಂದರೆ ಅವರನ್ನು ಸರ್ಕಾರ ಮರೆತರೂ ಅವರ ಅಭಿಮಾನಿಗಳು ಸರ್ಕಾರಕ್ಕೆ ಮುಟ್ಟುವ ಹಾಗೆ ಅವರ ವೀರಕೇಸರಿ ಬಾಳಪ್ಪನವರ 701ನೇ ಪುಣ್ಯೋತ್ಸವದ ನಿಮಿತ್ತ ಯರಗಟ್ಟಿ ತಾಲೂಕಿನ ಬುದಿಗೊಪ್ಪ ಗ್ರಾಮದ ವೀರಕೇಸರಿ ಅಮಟೂರು ಬಾಳಪ್ಪನ ಅಭಿಮಾನಿ ಬಳಗದಿಂದ ರಾತ್ರಿ ಸಿಡಿಮದ್ದುಗಳ ಪ್ರದರ್ಶನ ಮತ್ತು ಪೂಜಾ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಲಾಯಿತು. ಅಭಿಮಾನಿಗಳೆಲ್ಲರೂ ಹಗಲು ಇರುಳು ಸಮಾಜ ಸೇವೆಯಲ್ಲಿ ತೊಡಗಿರುವ ಅಭಿಮಾನಿಗಳು ಪ್ರಾಕಾಶ ಮಠದವರಾದ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪ್ರಕಾಶ್ ಬಿರಂಜಿ, ಎಸ್ಟಿಎಂಸಿ ಅಧ್ಯಕ್ಷರು ಯಲ್ಲಪ್ಪ ಬಿರನೊಳ್ಳಿ, ಕೃಷ್ಣ ಯುವಕ ಸಂಘದ ಅಧ್ಯಕ್ಷರು ಮಾರುತಿ ನಡಗಡ್ಡಿ, ಪ್ರಕಾಶ್ ಮಾರುತಿ ಬುಕ್ಕನಟ್ಟಿ, ಕಮಲೇಶ್ ಬಸವಣ್ಣಿ ಬುಕ್ಕನಟ್ಟಿ, ಶಿವಾನಂದ ನಿರ್ವಾಣಿ ಸೇರಿದಂತೆ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು.